ಒಂದು ಎತ್ತಿನ ತಾಕತ್ತ ಜೀವಂತ ಇದ್ದಾಗ ಹೆಣ್ಣಿಗೆ ಗೊತ್ತಾಗ್ತೈತಿಲ್ಲ. ಒಬ್ಬ ಮಹಾತ್ಮನ ತಾಕತ್ತ ಯಾವಾಗ ಗೊತ್ತಾಗ್ತೈತಿ ಅಂದ್ರೆ ಪ್ರಾಣ ಹೋದ ಮೇಲೆ, ದೇಹ ಮಣ್ಣೊಳಗ ಮಣ್ಣಾದ ಮೇಲೆ, ಗಾಳಿಯೊಳಗ ಗಾಳಿ ಆದ ಮೇಲೆ, ಅಗ್ನಿಯೊಳಗ ಅಗ್ನಿ ಆದ ಮೇಲೆ, ಬಯಲೊಳಗ ಬಯಲಾದ ಮೇಲೆ ಮಹಾತ್ಮನ ಪವರ್ ಏನಾಗ್ತದಂದ್ರೆ ತಪಸ್ಸಿನ ಪ್ರಭಾವ ಹೆಚ್ಚಾಗ್ತದೆ. ಮಹಾತ್ಮರದು ಎಲ್ಲೆಡೆ ಎಲ್ಲಿ ಪಸರಿಸ್ತದೆ. ನಿಮ್ಮ ಹೊಳೆಯಾಗ ನೀರು ಹರಿತಾವಲ್ಲ, ನಿಮ್ಮ ಮನೆಯನ್ನು ಒಂದು ಚರಿಗೆ ನೀರು ಹೋಗಿ ಹೊಳೆಯಾಗ ಹಾಕಿದ ಮೇಲೆ ಚರಿಗೆ ನೀರು ಎಷ್ಟು ಆತದು? ಹೊಳಿ ತುಂಬ ಆತಿಲ್ಲ ಏನು? ನಿಮ್ಮ ಮನೆಯ ನೀರು ಬೇರೆನೇ ಉಳಿತಾವೆ ಇಲ್ಲ. ಎಷ್ಟು ಹೊಳಿ ವಿಶಾಲ ಐತೆಲ್ಲ ಅಷ್ಟು ವಿಶಾಲ ಆಗ್ತಾವೆ ಚರಿಗೆ ನೀರ. ನಿಮ್ಮ ಮನೆಯಿಂದ ಒಂದು ಚರಿಗೆ ನೀರು ಸಮುದ್ರದೊಳಗೆ ಹಾಕಿದ್ರೆ ಸಮುದ್ರದಷ್ಟು ವಿಶಾಲ ಆಗ್ತದೆ. ಆಕೈತಿಲ್ಲ? ಇದು ನಿಮಗೆ ಗೊತ್ತಾಗ್ಲಿಕ್ಕಂದ್ರೆ ನಿಮ್ಮ ಮನೆಯಾಗ ಒಂದು ದೊಡ್ಡದೊಂದು ನೀರಿನ ಟಾಕಿ, ದೊಡ್ಡದೊಂದು ನೀರಿನ ಟಾಕಿ ಒಂದು 5,000 ಲೀಟ್ರದಂತ ತಿಳ್ಕೊರಿ. 5,000 ಲೀಟ್ರ್ ನೀರಿನ ಟಾಕಿದಾಗ ಒಂದು ಮುಟ್ಟಿಗೆ ಉಪ್ಪು ಒಗದ್ರೆ ಉಪ್ಪು ಎಲ್ಲೈತೆ ಅಂತೀರಿ ನೀವು? ಅದು ಎಷ್ಟು ನೀರು ಅದಾವಲ್ಲ ಅದ್ರ ತುಂಬ ಆಗೈತಿಲ್ಲ. ಎಷ್ಟು ನೀರು ದೊಡ್ಡ ಟಾಕಿ ಅದ ಅಂದ್ರೆ ಉಪ್ಪು ಕರಿಗೆ ಹೆಂಗೆ ನೀರಿನ ಸ್ವರೂಪವೇ ಎಷ್ಟು ನೀರು ಅದಾವ ಅಷ್ಟು ಆಗ್ತೈತಿಲ್ಲ. ಹಂಗ ಮಹಾತ್ಮರ ದೇಹ ಹೋದ ಮೇಲೆ ಆ ದೇಹದೊಳಗಿನ ತಾಕತ್ತು ಎಷ್ಟಾಕೈತಿ ಅಂದ್ರೆ ಈ ಭೂಮಿ ಎಷ್ಟೈತಿ ಅಷ್ಟಾಕೈತಿ, ಈ ಆಕಾಶ ಎಷ್ಟದ ಅಷ್ಟಾಗ್ತದ. ಎಲ್ಲಿ ತನ ಗಾಳಿ ಬೀಸ್ತದ ಅಲ್ಲಿ ತನ ಮಹಾತ್ಮನ ದೇಹದ ತಾಕತ್ತಿರ್ತದೆ, ತಪಸ್ಸಿನ ಪ್ರಭಾವ ಇರ್ತೈತೆ ಅಂತನ 602ನೇ ವರ್ಷ ನಡೆದರೂ ಕೂಡ ಮಹಾಮಾತೆ ಮಲ್ಲಮಾಂಬೆಯ ಜಯಂತ್ಯೋತ್ಸವ ಇಷ್ಟ ವಿಜೃಂಭಣೆಯಿಂದ ಯಾಕೆ ನಡೀತಾವಂದ್ರೆ ತಪಸ್ಸಿನ ಪ್ರಭಾವ. ಇದೆದರ ಪ್ರಭಾವ? ತಪಸ್ಸು. ತಪಸ್ಸೇನು ಮಾಡ್ತದ ಅಂತ ಕೇಳಿದ್ರೆ, ತಪಸ್ಸಂದ್ರೆ ಏನ್ರಿ? ಎದಕ್ಕೆ ತಪಸ್ಸು ಅನ್ಬೇಕು? ಏನು ಭಾಳ ಟಿಬತ್ತಿ ಹಚ್ಚೋಳಗೆ ತಪಸ್ಸು ಅನ್ಬೇಕು? ಏನೋ ಮ್ಯಾಗ 4 ರುದ್ರಾಕ್ಷಿ ಹಾಕೊಂಡ್ರು ತಪಸ್ಸು? ಏನೋ ಕಾಯಿನ ತುಳಸಿ ಮಾಲಿ ಹಾಕ್ಕೊಂಡು ಅಡ್ಡಾಡಿ ತಪಸ್ಸು ಅಂದ್ರೆ ಏನು? ಎದಕ್ಕೆ ತಪಸ್ಸು ಅನ್ಬೇಕು? ಎಲ್ಲಿ ತಾಳ್ಮೆ ಐತೆಲ್ಲ ಅದು ತಪಸ್ಸು. ನಾವು ಯಾರು ತಾಳ್ತಾರ ಅವ್ರು ಬಾಳ್ತಾರ ಅಂತ ಒಂದು ಮಾತೈತಿಲ್ಲ, ತಾಳಿದವರು ಬಾಳ್ಯಾರು. ಒಂದು ಕಲ್ಲ ತಾಳಿತಂದ್ರೆ ಏನಾಗ್ತದ? ಒಂದು ಕಲ್ಲ ತಾಳಿತಂದ್ರೆ ಯಾರ ಕೈಯಾಗ? ಶಿಲ್ಪಿ ಕೈಯಾಗ. ಶಿಲ್ಪಿ ಕೈಯೊಳಗ ಸಿಕ್ಕಂತ ಒಂದು ಕಲ್ಲ ಅವನ ಹೊಡೆತಕ್ಕ, ಅವನ ಬಡತಕ್ಕ, ಅವನ ಕಡತಕ್ಕ, ಅವನ ಕಟುತನಕ, ಅವನ ತುಳಿದಾಡ ತನಕ ಏನೆಲ್ಲವನ್ನು ತಡದು 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 ಏನಾಗ್ತೈತದು? ದೇವರಾತಿಲ್ಲ ರಾಮನ ಮೂರ್ತಿ, ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತನಿಂದ ಎತ್ತ ಸಂಬಂಧ ಬಯ್ಯ. ಎಲ್ಲಿ ಅಯೋಧ್ಯ, ಎಲ್ಲಿ ನಮ್ಮ ಬೆಂಗಳೂರು ಕಲ್ಲ, ಮೈಸೂರ್ದಾಗ ಕಲ್ಲ, ಮೈಸೂರ್ದಾಗ ಮಾಡವ ಹೊಡ್ತಕ್ಕ ಗಟ್ಟಿ ಆದದ್ದು ಯಾವುದು? ಏನು ನೀವು 100 ಕಿಲೋ ಬಂಗಾರ ಹಾಕಿದ್ರೆ ಏನಾಗಬೇಕಾಗೈತಿ? ಹೊಡಸ್ಕೊಳ್ಳ ಗೊತ್ತಾಕೈತೆ ಅದ್ರ. ನೀವು ಏನು ಮಲ್ಲಮ್ಮನ ಜಯಂತಿ ರಗಡೆ ಎಲ್ಲ ಮಾಡ್ತೀರಿ, ಅಚ್ಚಿ ಕೈಯಾಗ ಅಂಬಲಿ ತಿಂದದ್ದು ಅಕ್ಕಿಗೆ ಗೊತ್ತು, ನಿಮಗೇನು ಗೊತ್ತು? ಅಂಥ ಪರಿಸ್ಥಿತಿ ಬಂದರೆ ಸುದ್ದಿನ ಹೇಳೋದು ಬೇಡ. ಏನು ಒಂದೊಂದು ಕಲ್ಲ ತಡದ 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 ಹೆಂಗ ದೇವರಾಗ್ತೈತೆಲ್ಲ ಹಾಗೆ ಮಹಾತ್ಮರಾದವರು ಮಲ್ಲಮಾಂಬೆ ಸಣ್ಣಂದಿನಿಂದ ಒಳ್ಳೆಯ ಸಂಸ್ಕಾರ ಸಿಕ್ಕಿತ್ತು. ನಾವು ತಾಯಿ ತಂದೆಯಾದಂಥವರು ಮಕ್ಕಳಿಗೆ ಏನು ಕೊಟ್ಟಿದ್ರು ಅಂದರೆ ಭಗವದ್ ಆರಾಧನೆಯನ್ನು ಕೊಟ್ಟಿದ್ರು, ಅರ್ಚನಾ ಕಲಿಸಿದ್ರು, ದಾಸೋಹ ಮನೋಭಾವನೆಯನ್ನು ಕಲಿಸಿದ್ರು, ಹಂಚಿಕೊಂಡು ತಿನ್ನಾಕ ಕಲಿಸಿದ್ರು, ಇನ್ನೊಬ್ಬರಿಗೆ ಉಣಿಸಿ ಉಣ್ಣಾಕ ಕಲಿಸಿದ್ರು. ಆಕೆಗೆ ಮಲ್ಲಮ್ಮನಿಗೆ ನೋಡು, ತಾವು ಉಪವಾಸ ಇದ್ದ ಇನ್ನೊಬ್ಬರಿಗೆ ಉಣಿಸ್ತಾನ ಅಂದ್ರೆ ಅವ ದೇವಮಾನವ ಅಂತ ಕರಿಬೇಕು. ನೋಡು, ಯಾರ ನಿಮ್ಮ ಮನೆಗೆ ಬಂದಾಗ ನಿಮಗೆ ಉಣ್ಣಾಕಿಲ್ಲ, ಆದ್ರೆ ಹಸದವ್ರ ಮನೆಗೆ ಬಂದಾರ ಒಬ್ಬರ ಉಣ್ಣುವಷ್ಟದ, ನಿಮಗೂ ಸಾಕಷ್ಟು ಹಸುವಾಗಿದೆ, ನಾ ಮತ್ತೆ ನಾಳೆಗೆ ಮಾಡ್ಕೊಂಡು ಉಂಡ್ರಾತು ಬಿಡು ಅಂತ ಇವತ್ತು ಯಾರ ತನ್ನ ಹಸುವೆಯನ್ನು ಹಿಂದಿಟ್ಟು ತಾನು ನೀರು ಕುಡಿದು ಮಲ್ಕೊಂಡು ಇನ್ನೊಬ್ಬರಿಗೆ
ಹೊಟ್ಟೆ ತುಂಬೆ ಉಣಿಸಿ ಮಣಗಿಸ್ತಾರಂದ್ರೆ ಅವರಿಗೆ ಮನುಷ್ಯರನ್ನಬಾರ್ದು, ಅವರಿಗೆ ದೇವ ಮಾನವರು ಅಂತ ಕರಿಬೇಕು. ಇವ್ರಿಗೇನಬೇಕು? ದೇವ ಮಾನವರು, ದೈವಾಂಶ ಸಂಭೂತರು, ದೈವರ ಗುಣಗಳು ಇವರಲ್ಲಿ ಅದಾವ, ಏನೋ ಇವರಲ್ಲಿ ಒಂದು ದೈವ ಶಕ್ತಿ ಅದ ಅಂತ ತಿಳ್ಕೋಬೇಕು. ತಾವು ಉಪಾಸಿದ್ದು ಇನ್ನೊಬ್ಬರಿಗೆ ಉಣಿಸೋರಿಗೆ ದೈವಾಂಶ ಸಂಭೂತರು ಅಂತ ಕರೀತಾರೆ. ಇನ್ಯಾರು ಅಂದ್ರೆ ತಾನು ಉಂಡ ಇನ್ನೊಬ್ಬರಿಗೆ ಉಣಿಸೋರಿಗೆ ಏನನ್ಬೇಕು? ಇವರಿಗೆ ಮನುಷ್ಯರು ಅಂತ ಕರಿಬೇಕು. ತಾನು ಉಣಬೇಕು, ಇನ್ನೊಬ್ರಿಗೇನೋ ಉಣಿಸೋರಿಗೆ ಮನುಷ್ಯರು ಅಂತ ಕನ್ಬೇಕು. ತಾನು ಅಷ್ಟೇ ಉಣ್ಣೋದು ಇನ್ನೊಬ್ಬರಿಗೆ ಉಪವಾಸ ಕೆಡೋರಿಗೆ ಏನನ್ಬೇಕು? ರಾಕ್ಷಸರು ಅನ್ನಬೇಕು. ಮತ್ತೆ 3 ಮಂದಿ ಅದಾರೆ, ಒಬ್ಬರು ದೈವಾಂಶರು, ಒಬ್ಬರು ಮನುಷ್ಯರು, ಒಬ್ಬರು ರಾಕ್ಷಸರು. ಮಲ್ಲಮ್ಮನಿಗೆ ಏನಾಗಿತ್ತು ಅಂದ್ರೆ ಭಾಳ ಬೆರಕೆ ಹತ್ತಿ ಸಿದ್ದಾಪುರನ್ನ ಊರಿಗೆ ಮದುವೆಯನ್ನು ಮಾಡಿಕೊಟ್ರು. ಯಾವ ಗಂಡನ ಮನೆಗೆ ಎಂಥ ಕಾಲ, ಹಿಂದಿನ ಕಾಲ ಭಾಳ ಮಜಾ ಇದ್ದು ಅಂತ ಹೇಳ್ತಾರೆ ಹಿಂದಿನ ಮಂದಿ. ಆ ಗಂಡನ್ನ ನೋಡೋಂಗನ ಇಲ್ಲ, ಅವ ಹೆಂಗದನಂತ ಹುಡುಗಿ ನೋಡಂಗೇ ಇಲ್ಲ. ಹೆಂಗೆ ಎಮ್ಮಿ ದನ ಮಾರಿ ಕೊಡ್ತಾರಲ್ಲ ಹಂಗೆ ಕೊಟ್ಟು ಬಿಡು, ಅವ ಅಲ್ಲೇ ಇರೋದಕ್ಕೆ ನೋಡಂಗನ ಇಲ್ಲ. ಈಗ ಹೆಂಗೆ ನೋಡೋದು ಅಸಹ್ಯ ಅಂತ ತಿಳ್ಕೊಂಡು ಆಕಿನ ಗಂಡನ ಮನೆಗೆ ಮಾಡಿ ಕೊಟ್ಟ ಮೇಲೆ ಎಷ್ಟೋ ದಿನಕ್ಕೆ ಮಗ ನೋಡೋದಂತ ಅವನು. ನೀವಿಲ್ಲ ಕೇಳಿರಿಲ್ಲ ಮಹಾಭಾರತದೊಳಗೆ ಗಾಂಧಾರಿ ಮದುವೆ ಆಗಿ ಬಂದ ಮೇಲೆ, ಗಂಡನ ಮನೆಗೆ ಬಂದ ಮೇಲೆ ಹಿಂಗೆ ಎಡದಂತವ. ಈ ಎಡದ ಮೇಲೆ ಮಾರಿ ನೋಡಿಲ್ಲಂತಕ್ಕೆ ಅಲ್ಲಿ ತನಕ ನಾವು ಮಾರಿನ ನೋಡಿದ್ದಿಲ್ಲಕ್ಕೆ ಲಗ್ನ ಆಗಿ ಬಂದಿದ್ಲು. ಹಿಂಗೆ ಹೋಗುವಾಗ ಹೊಸಲಿಗೆ ಎಡದಂತ, ಎಡದಾಗ ಗಾಂಧಾರಿ ನೋಡ್ತಾಳೆ, 2 ಕಣ್ಣಿಲ್ಲ ಅವನಿಗೆ. ಆಚಂದು ಯಪ್ಪ ಕಣ್ಣಿಲ್ಲ ಅಂದ್ರೆ ನೀವು ಕಣ್ಣು ಕಾಣಂಗಿಲ್ಲ ಅಂದ್ರೆ ನಾನು ನೋಡಬಾರ್ದಂತ ಕಣ್ಣು ಕಟ್ಕೊಂಡ್ಲಂತ ಕತೆ ಬರ್ತದೆ. ಯಾಕಂದ್ರೆ ಅಲ್ಲಿ ಮಠ ಗಂಡನ ಮಾರಿ ನೋಡೋಂಗಿಲ್ಲ, ಎಲ್ಲಿ ಮಠ ಗಂಡನ ಮನೆಗೆ ಹೋಗಿ ಅಲ್ಲಿ ಮಠ ನೋಡೋಂಗಿಲ್ಲ ಅಂತ ಅವ್ನು ಮಾರಿ. ಹಂಗಿತ್ತಾಗಿನ ಕಾಲ. ಇಷ್ಟ ಅಲ್ರಿ, ಅವ್ವ ಅಪ್ಪನ ಮುಂದೆ ಮಗನ ಆಡ್ಸಂಗಿದ್ದಿದ್ದಿಲ್ಲಂತ ಹಿಂದಿನ ಕಾಲ. ನೋಡಿವ ತಡಗಿನ ಮಗನ ಎತ್ಕೊಂಡು ಆಡ್ಸಾಕತ್ತಿದ್ದು ನೋಡಂತಿದ್ರಂತ. ಮಗಗ ಬೆಲ್ಲ ಕೊಡೋದಂದ್ರೆ ಎಷ್ಟು ಕಠಿಣ ಇತ್ತಂದ್ರೆ, ಆಗ ಮುದ್ದು ಕೊಡೋದಂದ್ರೆ ಅವ್ವ ಅಪ್ಪನ ಮುಂದೆ ಮಗಗ ಮುದ್ದು ಕೊಟ್ರೆ ದೊಡ್ಡ ಅಪರಾಧ ಅಂತಾಗ. ಎಂಥ ಕಾಲ ಹಿಂದಿನ ಕಾಲ. ಈಗ ಎಷ್ಟು ಚಲೋ ಐತಿ ಇದ ಬೇಷನ. ಒಬ್ಬ ಹಿಂದಿನ ಕಾಲದಾಗ ಮಗಗರ ನೋಡಿ ಮುದ್ದು ಕೊಡ್ಬೇಕಂತ ಅನಿಸೈತೆ ಅವನಿಗೆ. ಆಗ ಏನು ಮಾಡಿದ ಅಂದ್ರೆ ಹೋಗಿ ಹಿಂಗೆ ತೊಟ್ಟಲ್ದಾಗ ಮಗು ಮಣಗಿತ್ತು, ಹಿಂಗೆ ಗಲ್ಲ ಹಿಡುಕೋ ರವ್ ಬಂದ್ಬಿಟ್ಟು ಆ ಕೂಸಿನ ಗಲ್ಲ, ಮತ್ತೆ ಹಿಂಗೆ ಮಗುವಿನ ಗಲ್ಲ ಹಿಡುಕ ರವ್ ಬಂದುಬಿಟ್ಲು. ಗಬಕ್ಕನ ಕೈ ಮುಚ್ಕೊಂಡ, ಹಿಂಗೆ ಮುಚ್ಕೊಂಡು ಹಿತ್ತಲ್ದಾಗ ಹೋದ. ಎಲ್ಲರ ಹೋಗಿ ಮುದ್ದು ಕೊಡವ, ಆ ಮಗನ ಗಲ್ಲ ಹಿಡ್ದಿದ್ದಲ್ಲಿ ಮುದ್ದು ಕೊಡವ. ಅವ್ರವ್ ಒಂದು ಮುಚ್ಕೊಂಡು ಏನು ಹೊಂಟಾನಂತ ಹಿಂದಿಂದನ ಹೋದ್ಲಂತ. ಒಂದು ಬಣಿಮಿ ಹಿಂದೆ ಹೋಗಿ ಮಾಯ ಮಾಡಿದಂತವ. ಅವ್ರವ್ ಕೇಳಿದಂತ ಏನು ತಿಂದೆ ಅಂತ. ಎಷ್ಟು ಕಠಿಣ. ಮಗವೆಲ್ಲ ಕೊಡೋದಾದ್ರೆ ಇಷ್ಟು ಹೈರಾಣ ಕಾಲ. ಮಲ್ಲಮ್ಮನ ಲಗ್ನ ಮಾಡಿ ಕೊಟ್ರೆ ಗಂಡ ಹುಚ್ಚದಾನಂತ ಗೊತ್ತಿದ್ದಿಲ್ಲ ಆಕಿಗೆ. ಬರಮರೆಡ್ಡಿ ಏನದನ ಹುಚ್ಚ, ಅವೆಲ್ಲ ನೋಡಿರಿ ನೀವು ನಾಟಕದಾಗೆಲ್ಲ ಮಾಡಿ ತೋರ್ಸ್ಯಾರ. ಹೆಂಡತಿ ಬಂದು ಕೂಡ ಬರಮರೆಡ್ಡಿ ಅಂದಂತ, ನಿನಗೇನು ಅಕ್ಕವ್ರ ಅನ್ಬೇಕು, ಏನು ಅವ್ವಾರ ಅನ್ಬೇಕು, ತಂಗಿಯಾರ ಅನ್ಬೇಕು, ಏನನ್ರಿ ನಿಮಗೆ ಅಂತಂತ. ನಿಮ್ಗೆ ಯಾರಿಗಾರ ಅಂದ್ರೆ ಅಲ್ಲಿ ಇರ್ತೀರಿ ಯಾರಾರ. ಭಾಳ ಕಷ್ಟ. ಹೆಂಗೆ ಜೀವನ ಮಾಡಿರ್ಬೇಕು ಅವ್ರ ಮಹಾತ್ಮರು. ನಿನಗೇನು ಅನ್ಬೇಕು ಅನ್ನಿಸ್ತೈತಲ್ಲ ಅದನ್ನ ಅನ್ನಪ್ಪ ಅನ್ಲಕ್ಕೆ. ಜೀವನ ಮಾಡೋದ್ರಾಗ ಹಿಂಗೆ ಟೈಮ್ ಹೊಂಟು. ಈಗ ಮನೆಯೊಳಗೆಲ್ಲ ಈಕೆ ಅಮ್ಮ ಪೂಜೆ ಮಾಡಾಕಿ, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸನೆಯ ಭಕ್ತಿ, ಗಂಡ ಕೊಂಬುವುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುವುದು ಸುರೆ ಮಾಂಸ, ಭಾಂಡ ಭಜನೆ ಇಲ್ಲದ ಭಕ್ತಿ ಹೆಂಡದ ಮಡಕೆಯನ್ನು ಹೊರಗೆ ತೊಳೆದೆಂತು ಕೂಡಲ ಸಂಗಮ ದೇವ ಅಂದಂಗ. ಈಗ ಒಬ್ಬ ಶಿವಭಕ್ತರು ಅವರೆಲ್ಲ ಏನು ಅಂತ ಕೇಳಿದ್ರೆ, ಸುಖದ ಸೊಪ್ಪತ್ತಿಗೆ ಮೇಲೆ ಇದ್ದವರಿಗೆ ಪರಮಾತ್ಮ ಅನ್ನೋದು ಗೊತ್ತಿದ್ದಿದ್ದಿಲ್ಲ ಅವ್ರಿಗೆ. ಈಗ ಪೂಜಾ ಮಾಡಿದ್ರೆ ಗಾಮ ಆಗ್ತಿದ್ದಿಲ್ಲ, ಈಗ ಬಾಗಲ ತೊಳೆದ್ರೆ ಗಾಮ ಆಗ್ತಿದ್ದಿಲ್ಲ, ರಂಗೋಲಿ ಹಾಕಿದ್ರೆ ಗಾಮ ಆಗ್ತಿದ್ದಿಲ್ಲ, ಈ ಬತ್ತಿ ಹಚ್ಚಿದ್ರೆ ಗಾಮ ಆಗ್ತಿದ್ದಿಲ್ಲ. ನಾವು ಇಂಥ
ಸಮಾನಶೀಲೇಸು ವ್ಯಸನೇಸು ಸಖ್ಯ. ಅವರ ಗುಣದೊಳಗೆ ಸಮಾನ ಇರಲಿಲ್ಲ, ವ್ಯಸನದೊಳಗೆ ಸಮಾನ ಇರಲಿಲ್ಲ. ವ್ಯಾಧಿ ಆದ ತಕ್ಷಣ ಒಂದಿಟ್ಟು ಏನಾರ ತಿನ್ಕೊಂತ 7 ಮಂದಿ ಮಲ್ಲಮ್ಮ ಶಿವಭಕ್ತಳು ಇಷ್ಟು ವ್ಯತ್ಯಾಸ ನಡೆದ ಸಮಯದೊಳಗೆ ಇವ್ರಿಗೆ ಹೊಂದಾಣಿಕೆನೇ ಆಗಲಿಲ್ಲ. ಕಾಡಾಕತ್ತಿದ್ರು, ನಿಮ್ಮ ಮನೆ ಬಿಟ್ಟು ಹೋಗಂತ ಆಕಳ ಕಾಯಕ್ಕೆ ಹಚ್ಚಿದ್ರು. ಏನು ಹಿಡದದ್ದು ಬಿಟ್ಟವ ಶರಣಲ್ಲ, ಬಿಟ್ಟದ್ದು ಹಿಡದವ ಶರಣಲ್ಲ. ಏನು ಒಮ್ಮೆ ಹೇಳಿ ಕಳಿಸಿದ್ರಲ್ಲ, ನೋಡು ನಿನ್ನ ಗಂಡನ ಮನೆಯೊಳಗ ಹೋದ ಮೇಲೆ ತವ್ರ ಮನೆ ಗಂಡನ ಮನೆ ಕೀರ್ತಿ ತಗೊಂಡು ಬಾ ಅಂತೇನು ಕಳಿಸಿದ್ರಲ್ಲ, ಆಯಿತು ಅಂತ ತಿಳ್ಕೊಂಡು ತಾಯಿ ತಂದೆಗೆ ವಚನ ಕೊಟ್ಟು ಹೋದಂಥ ಮಲ್ಲಮ್ಮ ತಾಯಿ ಮನೆಯೊಳಗೆ ಊಟ ಹಾಕಲಿಲ್ಲ. ಆಕೆಗೆ ಅರಣ್ಯದೊಳಗೆ ಇಟ್ಟರು. ಸಿದ್ದಾಪುರಕ್ಕೆ ಶ್ರೀಶೈಲ ಗುಡ್ಡಕ್ಕೆ 4-5 ಕಿಲೋಮೀಟರ್ ದೂರ. ಆಕಳ ಕಾಯಕ್ಕೆ ಅಲ್ಲಿಗೆ ಹೋಗು. ನೀವು ನೋಡಿರಿ ಶ್ರೀಶೈಲ ಗುಡ್ಡ ಈಗ ಹಿಂಗದ, ಆಗ ಹೆಂಗಿರಬಾರ್ದು, 600 ವರ್ಷದ ಹಿಂದೆ ಹೆಂಗಿರ್ಬೇಕು. 600 ವರ್ಷದ ಹಿಂದೆ ಹೋಗಿ ಏನು ತಗೊಂಡು ಏನೂ ಒಯ್ಲಿಲ್ಲ, ಏನೂ ಆಸ್ತಿ ಒಯ್ಲಿಲ್ಲ. ಒಂದು ವಿಭೂತಿ ಕೊಳ್ಳ ಹೋದ ಲಿಂಗಪ್ಪ ತಗೊಂಡು ಎಲ್ಲಿ ಹೋದ್ಲು ಅಂದ್ರೆ ಆಕಳ ಸೇವಾ ಮಾಡಕತ್ತಿದ್ಲು, ಗೋಗಳನ್ನು ಸಂರಕ್ಷಣೆ ಮಾಡ್ತಿದ್ಲು. ಅಲ್ಲಿ ಮಲ್ಲಯ್ಯನ ಲಿಂಗ, ಒಂದು ಈಶ್ವರ ಲಿಂಗ ಕಾಣಿಸ್ತು. ಆಕೆ ಅಂದು, ಭಗವಂತನೇ ಎಂಥ ಕರುಣಾಳು ನೀನು, ನಾ ಅಲ್ಲೇ ಇದ್ನಂದ್ರೆ ರಾಜ ಸುಪ್ಪತ್ತಿಗೆಯೊಳಗೆ ಇದ್ನಂದ್ರೆ ನಿನ್ನ ದರ್ಶನ ಎಲ್ಲಿ ಹಾಕಿದ್ದಪ್ಪ, ನೀನೇ ನನ್ನ ಕರೆಸ್ಕೊಂಡಿ ಅಂದ್ಲು. ಆಗ ಅಲ್ಲೇ ಕೆಲಸ ಮಾಡ್ಕೊಂತ ಹೆಂಡಿ ಬಳ್ಕೊಂತ ದನ ಕಾಕೊಂತ ಮಾಡುವಾಗ ಸ್ವತಃ ಮಲ್ಲಿಕಾರ್ಜುನ ಬಂದ ಜಂಗಮ ರೂಪದೊಳಗೆ ಮಲ್ಲಯ್ಯ ಬಂದು ಏನು ಮಾಡ್ತಿದ್ದ ಅಂದ್ರೆ, ನೀನು ಚಪ್ಪರದಾಗ ಏನಾರ ಇದ್ರು ಕೊಡವ ಅಂತಂದ್ರೆ ಆಕೆ ಏನು ಕೊಡ್ತಿದ್ಲು ಅಂದ್ರೆ ಹಳಸಿದ ಅಂಬಲಿನ. ಆಕೆ ಕೊಡೋದು ಎಂತ ಹಳಸಿದ ಅಂಬಲಿನ ಮಲ್ಲಯ್ಯ ಕೊಟ್ಟು ಎಂಥ ಶಕ್ತಿ ಬಂತು. ತಪಸ್ಸು ಮಾಡಿ ಮಾಡಿ ನಿತ್ಯದೊಳಗೆ